ಅಮೌಂಟು ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ನಜೀರಿಗೆ ಫೋನ್ ಮಾಡಿದ್ರು ಅವ್ರ ಆಫೀಸ್ ಕಡೆಯಿಂದ. ಅವ್ರು ರೆಗ್ಯುಲರ್ ಒಬ್ರು ಇದ್ದಾರೆ ಫಯಾಜ್ ಅಂತ ಹೇಳ್ಬಿಟ್ಟು, ಅವರೇ ಫೋನ್ ಮಾಡ್ತಾರೆ, ತೊಗೊಂಡು ಹೋಗ್ತಾರೆ. ಅಮೌಂಟು ಕೊಟ್ಟ ಮೇಲೆ ಚೆಕ್ ತೊಗೊತಾರೆ. ಆವತ್ತು ಶುಕ್ರವಾರ ಬೆಳಿಗ್ಗೆ ಕರೆದಿದ್ರು, ಅಮೌಂಟು ಕೊಡ್ತೀನಿ ಬಾ ಅಂತ. ನಮ್ಮ ಹುಡುಗ ಚೆಕ್ ತೊಗೊಂಡು ಹೋಗಿದ್ದ. ಹೋದ್ಮೇಲೆ ಡೈರೆಕ್ಟಾಗಿ ಏಕಾಏಕಿ ಚೆಕ್ ತೊಗೊಂಬ ಅಂತಂದರೆ, ಇಲ್ಲ ಅಮೌಂಟ್ ಕೊಟ್ಟರೆ ನಾನು ಚೆಕ್ ಕೊಡ್ತೀನಿ ಅಂತಂದರೆ, ಇಲ್ಲ ಫಸ್ಟ್ ಚೆಕ್ ಕೊಡು ಅಂತ ಹೇಳಿ ಕೆಸ್ಕೊಂಡು ಅವ್ನಿಗೆ ಹೊಡೆದು ರೊಕ್ಕ ಇಲ್ಲ ಏನಿಲ್ಲ, ಇನ್ನೂ ಉಳಿದಿರೋದು ಚೆಕ್ಕು ಮತ್ತು ಅಗ್ರಿಮೆಂಟ್ ಕಾಪಿ ಎಲ್ಲ ಟೋಟಲ್ ನಮಗೆ ತಂದು ಕೊಡಬೇಕು. ನಾನು ಯಾವುದು ರೊಕ್ಕ ನಿಮ್ಗೆ ಕೊಡೋಂಗಿಲ್ಲ, ಏನಾಗ್ತದೋ ನೋಡ್ತೀನಿ ಅಂತ ಹೇಳಿ, ನೀನು ತಂದು ಕೊಟ್ಟಿಲ್ಲ ಅಂದರೆ ಚೆಕ್ ಮತ್ತು ಇದು ಅಗ್ರಿಮೆಂಟ್ ಕಾಪಿ ನಿನ್ನ ಪ್ರಾಣಕ್ಕೆ ನಿನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಕೊಟ್ಮೇಲೆ ಅವ್ನು ನಮ್ಮ ಹುಡುಗ ಬಂದು ಹೇಳ್ದ, ಸರ್ ಹಿಂಗೆ ಆಗಿದೆ, ಚೆಕ್ ಕೆಸ್ಕೊಂಡ್ಬಿಟ್ರು, ರೊಕ್ಕ ಕೊಟ್ಟಿಲ್ಲ ಅಂತ. ಅವತ್ತು ಶುಕ್ರವಾರ ಆಯಿತು. ನಮಾಜ್ ಆದಮೇಲೆ ಮತ್ತು ಅವ್ರ ಕಡೆದವ್ರಿಗೆ ನಮ್ಮ ಹುಡುಗ ಇಮ್ರಾನ್ ಅಂತ ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂದರೆ, ಅಣ್ಣ ನಮಾಜ್ ಆದಮೇಲೆ ಬರೋಣ ಕುಂತು ಮಾತಾಡಿ ಸಾರ್ಟ್ ಔಟ್ ಮಾಡಮ್ಮ ಅಂತ. ನಾರ್ಮಲಿ ಈಗ ನಮಾಜ್ ಮಾಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ಜೊತೆ ಇರ್ತಾರೆ ಒಂದು ಎಷ್ಟು ಟೋಟಲ್ ಒಂದು 8-10 ಜನ ಇದ್ದರು. ಹೋಗಿ ಕುಂತು ಆಫೀಸಲ್ಲಿ ಮಾತಾಡಿವಿ. ಅವರು ಸ್ಟಾಫ್ ಇಬ್ಬರು ಇದ್ದರು. ಅವ್ರಂದ್ರೆ ಇಲ್ಲ ಆಸಿಫ್ ಇಲ್ಲ, ಈಗ ಬೆಂಗಳೂರಿಗೆ ಏನೋ ಹೋಗಾರ, ನಲ್ಪಾಡ್ ಬರ್ತ್ಡೇ ಇದೆ, ಮುಗಿಸ್ಕೊಂಡು ಸಂಡೇ ಬರ್ತಾರೆ, ಸಂಡೇ ಬಂದ ಮೇಲೆ ನಾವು ಕುಂತು ಮಾತಾಡಿ ಬಗೆಹರಿಸಮ್ಮ ಅಂತಂದರು. ಆಯ್ತು ಅಂತೇಳಿ ಕೇಳ್ಕೊಂಡು ವಾಪಸ್ ಬಂದೆ. ಈಗ ನಿಮಗೂ ಅವರು ಇದು CCTV ಫುಟೇಜ್ ಅವೆಲ್ಲ ಕೊಟ್ಟಿರ್ತಾರೆ, ಅದ್ರಾಗ ನೀವು ಎಲ್ಲೇನ ನೋಡಿದ್ರೆ ನಾವು ಹಲ್ಲೆ ಮಾಡಿರೋದಾಗಲಿ, ಅವ್ರ ಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಾಗಲಿ ಏನಾರು ಸೀದಾ ಹೋಗಿ ಆಫೀಸಲ್ಲಿ ಕುಂತೀವಿ. ಏನಪ್ಪ ಈ ಥರ ಇದೆ ವಿಚಾರ ಅಂತಂದರೆ, ಇಲ್ಲ ಆಸಿಫ್ ಇಲ್ಲ, ಊರಲ್ಲಿ ಇಲ್ಲ, ಅವ್ರೇನೋ ಬೆಂಗಳೂರಿಗೆ ಹೋಗಾರ ಅಂದರೆ ಫೋನ್ ಮಾಡಿರಿ ಅಂತಂದ್ರೆ ಫೋನ್ ಮಾಡಿದರು. ನಾನು ಸಂಡೇ ಬರ್ತೀನಿ, ಸಂಡೇ ಬಂದು ನಾನು ಏನಿದೆ ಕುಂತು ಬಗೆಹರಿಸ್ಕೊಂತೀನಿ ಅಂತಂದ್ರೆ ಆಯ್ತಂತ ನಮ್ಮ ಪಾರ್ಟಿಗೆ ನಾವು ವಾಪಸ್ ಬಂದ. ನೀವು ಫೋನ್ ಮಾಡಿ ಹೋಗ್ತಾನೆ, ಅವ್ನು ರೊಕ್ಕ ಕೊಟ್ಟ ಮೇಲೆ ಇವ್ನು ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಟು ಕಳಿಸ್ರಿ, ರೊಕ್ಕ ಕೊಡ್ತೀನಿ ಅಂತಂದ. ಸರಿ ಅಂತೇಳಿ ಚೆಕ್ ಕೊಟ್ಟು ಕಳಿಸ್ದೆ. ಚೆಕ್ ಕೊಟ್ಟು ಕಳಿಸಿದ್ಮೇಲೆ ಹೋಗಿ ಏಕಾಏಕಿ ಚೆಕ್ ಎಲ್ಲ ತಗೊಂಡು ಅಗ್ರಿಮೆಂಟು ಚೆಕ್ ನನಗೆ ವಾಪಸ್ ಕೊಡಬೇಕು ಹಂಗೆ ಹಿಂಗೆ ಅಂತೇಳಿ ಗಲಾಟೆ ಮಾಡಿ ಅವನು ನಜೀರ್ನ ಹೊಡೆದು ಒಂದು ಚೆಕ್ ಇತ್ತು, ಚೆಕ್ ಇಸ್ಕೊಂಡು ಕಳಿಸಿದ್ದಾನೆ. ಆಮೇಲೆ ಬಂದು ನಮ್ಗೆ ಹೇಳಿದ್ಮೇಲೆ ನಮಾಜ್ ಆದ್ಮೇಲೆ ಹೋಗಿ ನಾವು ಎದಕ್ಕಪ್ಪ ಅಂದ್ರೆ ನೀವು ನಜೀರ್ಗೆ ಅಲ್ಲೇ ಮಾಡೋದು ನೀವು ದುಡ್ಡು ಕೊಟ್ರಿ. ಈಗ ಅಗ್ರಿಮೆಂಟು ನೀವು ಅಷ್ಟು ಜನ ಯಾಕೆ ಕರ್ಕೊಂಡು ಹೋದ್ರಿ ಸರ್? ಎಷ್ಟು ಜನ ಹೋಗಿವ ನಾವು? 10-12 ಜನ. ನಾರ್ಮಲಿ ಈಗ ನಮಾಜ್ಗೆ ಹೋದಾಗ ನಮ್ಮ ಜೊತೆ ಫ್ರೆಂಡ್ಸ್ ಇದ್ದೇ ಇರ್ತಾರಲ್ಲ. ಟೋಟಲ್ 2 ಕೋಟಿ. ಅದ್ರಾಗ ಕೊಡ್ಕೊಂಡ್ ಬಂದಿದ್ದ 1,10,00,000ಗೆ ಲೆಕ್ಕಾಚಾರ ಸೆಟ್ಲ್ ಆಯ್ತು. ಸೆಟಲ್ಮೆಂಟ್ ಆದ್ಮೇಲೆ ಚೆಕ್ ಅಂದ್ವಿ 1,10,00,000ಕ್ಕೆ ಸೆಟ್ಲ್ ಆಯ್ತು. ಯಾವಾಗ 14/7/22 ಸೆಟ್ಲ್ ಆಯ್ತು. ಸೆಟ್ಲ್ ಆದ್ಮೇಲೆ ಚೆಕ್ಸ್ ಕೊಟ್ಟ, 11 ಚೆಕ್ ಕೊಟ್ಟ. ಆಮೇಲೆ ರೊಕ್ಕ ಕೊಡ್ತಾ ಬಂದ, ಕೊಟ್ಟಂಗೆಲ್ಲ ಚೆಕ್ ವಾಪಸ್ ಕೊಟ್ಟಿವಿ ನಾವು. ಈಗ ಉಳಿದಿರೋದು 1, 2, 3, 4, 5, 6ನೇ ಚೆಕ್ ಒಂದು ಬೌನ್ಸ್ ಮಾಡಿದ್ವಿ. ಬೌನ್ಸ್ ಮಾಡಿರೋದು ಅಲ್ಲಿದೆ. ಇದು ಚೆಕ್ ಬೌನ್ಸ್ ಮಾಡಿರೋದು. ಬಾಕಿ ಚೆಕ್ಸ್ ಅಣ್ಣ ಸ್ವಲ್ಪ ಹಂಗೆ ಚೇಂಜ್ ಮಾಡ್ರಿ ಸರ್. ಎಲ್ಲ 10 ಲಕ್ಷ ಸರ್? ಎಲ್ಲ ಹಂಗೆ ಇರಲಿ ಸರ್, ಹಂಗೆ ಇರಲಿ ಸರ್. ಈಗ ಅವನು ಹೊಡೆದಿರೋದು, ನಮ್ಮ ಹುಡುಗನ ಹೊಡೆದಿರೋದು, ಅವನು ಆಲ್ರೆಡಿ ಅವತ್ತೇ ಶುಕ್ರವಾರನೇ ಹೋಗಿ ಕಂಪ್ಲೇಂಟ್ ಕೊಟ್ಟವನೇ. ಈ ಥರ ಹೊಡೆದು ನಮ್ಮ ಹತ್ರ ಇರೋ ಚೆಕ್ ಕಸ್ಕೊಂಡ್ಬಿಟ್ಟಾರ, ರೊಕ್ಕ ಕೊಟ್ಟಿಲ್ಲ ಅಂತೇಳಿ. ಏನು ವಿಚಾರ ಸರ್ ಚೆಕ್ ಯಾವುದ್ರದ್ದು? ಈಗ ಇದು ಆತ 2021ರಲ್ಲೋ 22ರಲ್ಲೋ ಮೇಯರ್ ಎಲೆಕ್ಷನ್ ಬಂದಾಗ ನಮ್ಮ ಮನೆಗೆ ಬಂದು ಸರಿಸುಮಾರು ಬೆಳಗ್ಗೆ ಒಂದು 11 ಗಂಟೆಗೆ ಬಂದು ಅಣ್ಣ ನನಗೆ ಮೇಯರ್ ಆಗೋಕ್ಕೆ ಅವಕಾಶ ಇದೆ, ನನಗೆ ದಯವಿಟ್ಟು ಒಂದು 2 ಕೋಟಿ ಸಹಾಯ ಮಾಡಿದರೆ
ನಾನು ನಮ್ಮ ಲೀಡರ್ಸ್ಗೆ ಅಮೌಂಟ್ ಕೊಟ್ಟು ನಾನು ಏನಿದೆ ನಾನು ಮೇಯರ್ ಸ್ಥಾನ ನನಗೆ ಸಿಗ್ತತೆ ಅಂತೇಳಿ ಹೇಳಿದೆ. ನಾನು ಅಂದೆ ನೋಡಪ್ಪ ನೀನು ಇದ್ದಂಗೆ ಈಗ ಬಂದು ಕೇಳಿದರೆ ಹೆಂಗಂದರೆ ಇಲ್ಲಣ್ಣ 1-1.5 ಒಳಗಡೆ ನಾನು ಕೊಟ್ಟರೆ ನನ್ನ ಕೆಲಸ ಆಗುತ್ತೆ ಅಂತ. ನಾನು ನನಗಿರೋ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರ ಹತ್ರ ಮಾತಾಡಿ ಅವ್ರ ಹತ್ರ 10, 15, 20 ಹಂಗೆಲ್ಲ ಎಲ್ಲರ ಹತ್ರ ಅಡ್ಜಸ್ಟ್ ಮಾಡಿ ಒಂದು ಸರಿಸುಮಾರು 1:30-2 ಗಂಟೆಗೆ ನಾನೇ ಫೋನ್ ಮಾಡಿ ನೋಡಪ್ಪ ಹಿಂಗೆ ರೊಕ್ಕ ವ್ಯವಸ್ಥೆ ಮಾಡೀನಿ ಬಾ ಅಂಥೇಳಿ ಕರೆದೆ. ಎಲ್ಲಿ ಅಂತಂದರು, ನಾವು ಅಲ್ಲಿ ಸಾಹೇಬ್ರ ಅವ್ರ ಮನೆ ಹತ್ರ ಇದ್ದಾಗ ಅಲ್ಲೇ ಕರೆದೆ. ಬಾಪ ಇಲ್ಲೇ ಬಾ ನಾನು ಕೊಡ್ತೀನಿ ಅಂತೇಳಿ ಬಂದ. ಎಲ್ಲಿ ಬಂದ ಅಂದರೆ ನಮ್ಮ ವಿಮ್ಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಬರ್ತೀನಣ್ಣ, ನಿಮ್ಮ ಗಾಡಿಯಲ್ಲೇ ಬೇಕಂದ್ರೆ ಬರ್ತೀನಿ, ನನ್ನ ಗಾಡಿಯಲ್ಲಿ ಮತ್ತೆ ಬೇರೆಯವ್ರು ಅಬ್ಸರ್ವ್ ಮಾಡ್ತಿರ್ತಾರಂದ್ರೆ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ನು ಕರ್ಕೊಂಡ್ಬಂದು ನಮ್ಮ ಆಫೀಸಲ್ಲಿ ಕುಂದಿರಿಸಿ ಅಮೌಂಟ್ ಕೊಟ್ಟಿದ್ದೆ. ಕೊಟ್ಟಾಗ ಕೂಡ ಏನಂತ ಹೇಳಿದೆ, ನೋಡಪ್ಪ ಮತ್ತೆ ಮೇಯರ್ ಆದರೆ ಬೇಕಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬರು ಮೇಯರ್ ಆಗ್ತಾರಂತಂದರೆ ಆಗಲಿ, ಅಮೌಂಟ್ ನೀನು ಮೇಯರ್ ಆದರೆ ಅಮೌಂಟ್ ಮಾಫಿ ಅಂತಲೇ ಹೇಳಿದೆ. ಮೇಯರ್ ಆಗಿಲ್ಲ ಅಂದರೆ ಅಮೌಂಟ್ ವಾಪಸ್ ಕೊಡಬೇಕಂತ ಮಾತುಕತೆ ಆಗಿತ್ತು. ಅದೇ ಪ್ರಕಾರ ಬಾಯಿ ಮಾತು ಮೇಲೆ ಕೊಟ್ಟಿನಿ. ಒಂದು ನಯಾ ಪೇಪರ್ ಬರ್ಸ್ಕೊಂಡಿಲ್ಲ, ಒಂದು ಪ್ರಾಮಿಸರಿ ನೋಟ್ ಇಲ್ಲ, ಏನೇನಿಲ್ಲ, ಬರೀ ಬಾಯಿ ಮಾತು ಮೇಲೆ ನಮ್ಮ ಕಮ್ಯುನಿಟಿಯಿಂದ ಒಬ್ರು ಮೇಯರ್ ಆಗ್ತಾರಂದ್ರೆ ನಮಗೆ ಖುಷಿ ಅಂತ ನಾನು ಕೊಟ್ಟಿರೋದು. ಮೇಯರ್ ಆದರೆ 2 ಕೋಟಿ ಮಾಫಿ ಅಂತಲೇ ಹೇಳಿದೆ. ಹೇಳ್ಕೊಟ್ಟಿದ್ರೆ ಆತಂದು ಮತ್ತೆ ಬ್ಯಾಡ್ ಲಕ್ ಆತ ಆಗಲಿಲ್ಲ. ಮತ್ತು ಅಮೌಂಟ್ ಕೇಳೋಕೆ ಹೋದಾಗೆಲ್ಲ ನಾನು ಅವ್ರು ಕೊಟ್ಟಿನಿ ಇವ್ರು ಕೊಟ್ಟಿನಿ ಅಂತ ಹೇಳ್ತಿದ್ದ. ಅದೆಲ್ಲ ಎಷ್ಟೊಟ್ಟು ನಿಮಗೂ ಗೊತ್ತು. ಅದಾದಮೇಲೆ FIR ಮಾಡಿದ್ದು ಅದೆಲ್ಲ ಆಗಿತ್ತು. ಆಮೇಲೆ ಅವನಿಗೆ ರೊಕ್ಕ ಯಾರು ಕೊಟ್ಟಾನ, ಅವ್ರು ರೊಕ್ಕ ತಂದು ಕೊಟ್ಟಾರ. ಅವ್ರಿಗೆ 1,70,00,000 ತಂದು ಕೊಟ್ಟಾರ. ತಂದು ಕೊಟ್ಟಾಗ ಬಂದು 1 ಕೋಟಿ ನನಗೆ ವಾಪಸ್ ಕೊಟ್ಟ. ಇನ್ನೂ 1 ಕೋಟಿ ಅಂತಂದರೆ ಇಲ್ಲಣ್ಣ ನನಗೆ ಸ್ವಲ್ಪ ಟೈಮ್ ಕೊಡಂದ್ರೆ ಆಯ್ತು ಅಂತ ಕೊಟ್ಟೆ. ಆಮೇಲೆ 1-2 ತಿಂಗಳು ಬಿಟ್ಟು ಮತ್ತೆ ಬಂದು ಈಗ ನಾನು ಆ ಕಡೆ ಕಾಂಗ್ರೆಸ್ಸಲ್ಲಿ ನಾನು ಯಾರು ನಂಬ್ತಾ ಇಲ್ಲಣ್ಣ, ನಾನು ಏನೋ ಒಂದು ವ್ಯವಹಾರ ಮಾಡ್ಕೊಂತೀನಿ, ನನಗೆ ಇನ್ನೊಂದು 30 ಲಕ್ಷ ಸಹಾಯ ಮಾಡಿದರೆ ಅದೇನೋ ಗುಜರಿದು ವ್ಯಾಪಾರ ಮಾಡ್ಕೊಂತೀನಿ ಅಂತ ಕೇಳ್ದ. ಮತ್ತೆ ಬೇರೆಯವ್ರ ಹತ್ರ ಮಾತಾಡಿ ಮತ್ತೆ 30 ಲಕ್ಷ ಇಸ್ಕೊಟ್ಟೆ. ಆ 30 ಲಕ್ಷದಾಗ 10 ಲಕ್ಷ ಕೊಟ್ಟ ವಾಪಸ್ಸು ರಿಟರ್ನ್. ಆವಾಗ 2 ಲಕ್ಷ ಆವಾಗ 2 ಲಕ್ಷ ಅಂತ ಒಂದು 5 ತಿಂಗಳೇನೋ ಕೊಟ್ಟಿದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ದ ಅಮೌಂಟು. ಆವಾಗ ಒಂದು 6-8 ತಿಂಗಳು ನಮ್ಗೆ ಫೋನಲ್ಲಿ ಸಿಗ್ತಿದ್ದಿಲ್ಲ, ಡೈರೆಕ್ಟ್ ಕಂಡ್ರೆ ಕೂಡ ಮಾತಾಡ್ತಾ ಇಲ್ಲ. ಆಮೇಲೆ ಒಂದಿನ ಪೆಟ್ರೋಲ್ ಬಂಕಲ್ಲಿ ಇಲ್ಲಿ ಫಸ್ಟ್ ಗೇಟ್ ಹತ್ರ ಪೆಟ್ರೋಲ್ ಬಂಕಲ್ಲಿ ಇದ್ದಾಗ ಅವ್ರ ಫ್ರೆಂಡ್ಸು, ನಮಗೂ ಕಾಮನ್ ಫ್ರೆಂಡ್ಸ್ ಇರೋರು, ಅವ್ರನ್ನ ಕರ್ಕೊಂಬಂದು ಇದು ತೀರಾ ವಿಕೋಪಕ್ಕೆ ಹೋಗೋದು ಬೇಡ ಅಂತೇಳಿ ಕರ್ಕೊಂಬಂದು ಕುಂದಿರಿಸಿ ಎಲ್ಲ ಲೆಕ್ಕಾಚಾರ ನೋಡಿದಾಗ 1,10,00,000 ಎಲ್ಲ ಅಕೌಂಟ್ ಫೈನಲ್ ಆಯಿತು. ಮತ್ತೆ ಅವ್ನು ನಾವೇನು ಬಡ್ಡಿ ಕೇಳಿಲ್ಲ ಏನಿಲ್ಲ, ಕೊಟ್ಟಿರೋ ರೊಕ್ಕನೇ ವಾಪಸ್ ಕೇಳಿರೋದು. ಅದು ಹಾಕ್ಕೊಂಡು 14/12/2022 ಫೈನಲ್ ಮಾಡಿವಿ. ಅವಾಗಿಂದ ಕೊಡ್ತೀನಿ ಅಂತ ಹೇಳಿ 2 ಲಕ್ಷ ಕೊಡೋದು, 3 ಲಕ್ಷ ಕೊಡೋದು, ಮತ್ತೆ 2 ಲಕ್ಷ ಕೊಡೋದು, ಹಂಗೆ ಮಾಡ್ತಿದ್ದ. ತಿಂಗಳ ಒಂದು 5 ಲಕ್ಷ ಕೊಡ್ತಿದ್ದ. ಕೊಟ್ಮೇಲೆ 10 ಲಕ್ಷ ಆದಮೇಲೆ ಒಂದು ಚೆಕ್ ಕೊಡ್ತಿದ್ದೆ. 10 ಲಕ್ಷ ಅಮೌಂಟ್ ಮುಟ್ಟಿದ ತಕ್ಷಣ ಚೆಕ್ ಕೊಡ್ತಿದ್ದೆ. ಹಂಗೆ ಮಾಡ್ಕೊಂಡು ಬಂದು ಈಗ 70 ಲಕ್ಷಕ್ಕೆ ಬಂದು ನಿಂತಿದೆ. ಹೋದ ವರ್ಷ ಮೇ ತಿಂಗಳಿಂದ ಇವತ್ತಿನವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಕೇಳೋಕೆ ಹೋದಾಗೆಲ್ಲ ರಂಜಾನ್ ಆಗಲಿ ಕೊಡ್ತೀನಿ. ಮೇ ತಿಂಗಳಲ್ಲಿ ಏನು ಮಾಡ್ದೆ, ಯಾವುದೋ ಒಂದು ಜಾಗ ಸೈಟ್ಗೆ ಏನೋ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಅಣ್ಣ 10 ಲಕ್ಷ, ಉಳಿದಿರೋದು 13 ಲಕ್ಷ ನೀವು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂದರೆ 10 ಲಕ್ಷ ಸಲ ಮತ್ತೆ 13 ಲಕ್ಷ ನಾನು ತಗೊಂಡು ಆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. 23 ಲ್ಯಾಕ್ಸ್ಗೆ ಮಾಡ್ಕೊಂಡೆ. ಮೇ ತಿಂಗಳಲ್ಲಿ ಆಯಿತು. ಅದಾದಮೇಲೆಯಿಂದ ಯಾವಾಗಾರು ರೊಕ್ಕ ಕೇಳೋಕೆ ಹೋಗಲಿ, ಮತ್ತೆ ಮೇಯರ್ ಎಲೆಕ್ಷನ್ ಬರ್ತಾ ಇದೆ, ಈಗ ಮೇಯರ್ಗೆ ಏನಾದ್ರು ಓಟ್ ಹಾಕಿದ್ರೆ ನಾನು ರೊಕ್ಕ ಕೊಡ್ತಾರ, ಅದನ್ನ ತಂದು ನಾನು ನಿಮ್ಗೆ ಕೊಡ್ತೀನಿ ಅಂಥೇಳಿ ಹಂಗೆ ತಳ್ಕೊಂತ November 15th ಹಂಗೆ ತಳ್ಕೊಂಬಂದ. 15ನೇ ತಾರೀಕು ಕೇಳಿ ಮಧ್ಯದಲ್ಲಿ ಬೇರೆಯವ್ರು ಮಾತಾಡ್ತಾ ಇದ್ರು, ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಿಲ್ಲ. ನಾನು ಅವ್ನಿಗೆ ಡೈರೆಕ್ಟಾಗಿ ಕೇಳೋಕೆ ಹೋಗಿಲ್ಲ, ಯಾಕಂದರೆ ರೊಕ್ಕ ಕೊಡಬೇಕು. ಈಗ ನಮಗೆ ಪಬ್ಲಿಕ್ ಫಂಕ್ಷನ್ಲಿ ಸಿಗ್ತಾ ಇರ್ತಾನೆ, ಒಂದು ಮದುವೆಯಲ್ಲಿ ಸಿಗ್ತಿರ್ತಾರೆ, ಮತ್ತೆ ಒಂದು ಮಸೀದಿಗೆ ಹೋಗ್ಲಿ ದರ್ಗಾಗೆ ಹೋಗ್ಲಿ ಸಿಗ್ತಿರ್ತಾನೆ. ಈಗ ಪಬ್ಲಿಕ್ ಪ್ರೋಗ್ರಾಮಲ್ಲಿ ಅಲ್ಲೆಲ್ಲ ಹೋದಾಗ ನಾವು ಕೇಳಿದರೆ ಪಾಪ ಅವನ ಹತ್ರ ರೊಕ್ಕ ಇಲ್ಲ, ಮುಜುಗರ ಆಗ್ತದೆ ಅಂತ ನಾನು ಕೇಳೋಕೆ ಹೋಗಲಿಲ್ಲ. ಯಾಕಂದ್ರೆ ನಡಕ್ಕೆ ಬೇರೆಯವ್ರು ಮಾತಾಡ್ತಿದ್ರು, ಅವ್ರ ಮುಖಾಂತರನೇ ಮಾತಾಡಿಸ್ತಿದ್ದೆ ನಾನು. ಈಗ 18 ನವಂಬರ್ವರೆಗೂ ಮಧ್ಯದಲ್ಲಿ ಇರೋರು ಟೈಮ್ ತಗೊಂಡಿದ್ರೆ ಅವ್ರಿಗೆ 18 ನಂತರ ಅವ್ರಿಗೆ ಏನಂದ, ಯಾರು ಅಲ್ಲ ನಮ್ಮ ಗುಜರಿ ಯೂನುಸ್ ಬೈ ಅಂತಿದ್ದಾರೆ, ಅವರೇ ಪಾಪ ಮಧ್ಯದಲ್ಲಿ ಇದ್ದು ಮಾತಾಡಿ ನಮಗೆ ರೊಕ್ಕಕ್ಕೆ ಅವನಿಗೆ ಹೇಳಿ ಕೊಡಿಸಿದ್ರು. ನವಂಬರ್ 18ಗೆ ಅವ್ರಿಗೆ ಹೇಳ್ಬಿಟ್ಟ, ಅಣ್ಣ ನೀವು ಇದ್ರಾಗ ಸರ್ಕೊಂಬಿಡ್ರಣ, ತಗೊಂಡಿದ್ದು ನಾನು, ಕೊಟ್ಟಿರೋದು ಅವರು, ನಾವು ಅವ್ರು ನೋಡ್ಕೊಂತೀವಿ. ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ನೋಡಿ ಬ್ರದರ್, ಇಷ್ಟು ದಿನ ನಾನು ಮಧ್ಯದಲ್ಲಿದ್ದೆ, ನನ್ನ ಕೈಯಾಗ ಆದಷ್ಟು ನಾನು ನಿಮಗೆ ಇಸ್ಕೊಟ್ಟಿದ್ದೆ, ಅವನಿಗೆ ಹಿಂಗೆ ಅಂತಿದ್ದಾನಂತ. ಮತ್ತೆ ನಡಕ್ಕೆ ಬೇರೆಯವರು ಟ್ರಸ್ಟ್ ಅವರೇ ಮಾತಾಡ್ತಿದ್ರು, ಇಲ್ಲಣ್ಣ ಅವ್ನು ಸ್ವಲ್ಪ ಸಮಸ್ಯೆಗಳದಾವ, ಕೊಡ್ತಾನಂತೆ ಅಂತೇಳಿ ಹಿಂಗೆ ತಡ್ತಾ ಇದ್ರು. ಮೊನ್ನೆ ರೊಕ್ಕ ಕೊಡ್ತೀನಂತ ಕರೆದು ಈ ಥರ ಮೋಸ ಮಾಡಿ
ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.